ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ, ದೇಶ, ವಿದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಆಶ್ಲೇಷ ಮಳೆ ಅಬ್ಬರಿಸ್ತಾ ಇದೆ. ಇನ್ನೂ ಒಂದು ವಾರ ರಾಜ್ಯದ ಹಲವೆಡೆ ಭರ್ಜರಿ ಮಳೆಯಾಗುವಂತ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಇಂದು ಮತ್ತು ನಾಳೆ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 13ರವರೆಗೆ ವ್ಯಾಪಕ ಮಳೆಯಾಗುವಂತ ನಿರೀಕ್ಷೆ ಇದೆ. ಗಾಳಿಯ ವೇಗ ಹೆಚ್ಚಿರಲಿದ್ದು ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿದೆ. ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ನೆರೆ ನೀರು ಮನೆ, ತೋಟ, ಗದ್ದೆಗಳಿಗೆಲ್ಲ ನುಗ್ಗಿ ಭಾರಿ ಹಾನಿಯನ್ನು ಉಂಟು ಮಾಡಿದೆ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕರಾವಳಿ, ಉತ್ತರ ಭಾಗದಲ್ಲೂ ವರ್ಣ ಆರ್ಭಟಿಸ್ತಾ ಇದ್ದಾನೆ. ಗುಡ್ಡಗಳು ಕುಸಿತಾ ಇದ್ದಾವೆ, ದೇಗುಲಗಳು ಮುಳುಗ್ತಿದೆ. ಹಲವೆಡೆ ಮಳೆ ಕಡಿಮೆ ಆಗಿದ್ರೂ ಕೂಡ ಪ್ರವಾಹದ ಅಬ್ಬರ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮತ್ತೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮತ್ತೆ ಹೆಚ್ಚಾಗಿದೆ. ಬ್ರಹ್ಮಗಿರಿ ಬೆಟ್ಟ ಕುಸಿತದಿಂದ ನಾಪತ್ತೆಯಾದವರಿಗೆ ಎನ್ಡಿಆರ್ಎಫ್ ಶೋಧ ನಡೆಸ್ತಾ ಇದ್ದು ಮಳೆಯಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಮಳೆ ಹಾಗೂ ಮಂಜು ಹೆಚ್ಚಾಗಿದ್ದರಿಂದ ನಿನ್ನೆ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು. ಇಂದು ಮತ್ತೆ ಶೋಧ ಕಾರ್ಯ ಆರಂಭವಾಗಲಿದೆ. ಇಂದಿನ ಕಾರ್ಯಾಚರಣೆಯಲ್ಲಿ ಸೇನಾ ತಂಡವು ಭಾಗಿಯಾಗಲಿದ್ದು ನಾಪತ್ತೆ ಆದಂಥ 4 ಪತ್ತೆಗೆ ಶೋಧ ಮಾಡಲಿದೆ. ನಿನ್ನೆ ಕಾರ್ಯಾಚರಣೆ ಮಾಡಿ ವಾಪಸ್ ಆಗ್ತಾ ಇದ್ದಂಥ ಎನ್ಡಿಆರ್ಎಫ್ ತಂಡದ ಮೇಲೆ ಬೆಟ್ಟದಿಂದ 3 ಕಲ್ಲು ಬಂಡೆಗಳು ಉರುಳಿತ್ತು. ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ಹೀಗಾಗಿ ಇಂದು ಮುನ್ನೆಚ್ಚರಿಕೆಯೊಂದಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿಯಲಿದೆ. ಮಡಿಕೇರಿ ಸಮೀಪದ ಬಿಳಿಗಿರಿಯಲ್ಲಿ 3 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಕುಸಿದಿದೆ. ಹೂಳೆತ್ತಿರೋದ್ರಿಂದ ಸೇತುವೆ ಕುಸಿತಾ ಇರುವಂತದ್ದು ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಾತ್ಕಾಲಿಕವಾಗಿ ಮರದ ಸೇತುವೆ ನಿರ್ಮಾಣ ಮಾಡಿ ಭಯದಲ್ಲೇ ಅದರ ಮೇಲೆ ಜನ ಓಡಾಡ್ತಿದ್ದಾರೆ. ಕೊಡಗಿನ ಕಣ್ಣ ಬಲಮುರಿಯಲ್ಲಿ ಕಾವೇರಿ ನದಿ ಉಕ್ಕಿ ಹರಿದು ಇಡೀ ಗ್ರಾಮವೇ ಜಲಾವೃತವಾಗಿದೆ. ಮನೆಯ ಮೇಲ್ಛಾವಣಿಯವರೆಗೂ ಕೂಡ ನೀರು ನಿಂತಿವೆ. ಆಳೆತ್ತರದಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದಂಥ ನಾಯಿಯೊಂದನ್ನು ಸ್ಥಳೀಯರು ಜೀವದ ಹಂಗನ್ನು ತೊರೆದು ರಕ್ಷಿಸಿತ್ತು. ಇನ್ನು ಕಾವೇರಿ ಪ್ರವಾಹಕ್ಕೆ ಚೇರಂಗಾಲ ಗ್ರಾಮದ ಲಿಂಕ್ ರಸ್ತೆ ಕೊಚ್ಚಿ ಹೋಗಿದೆ. 4 ದಿನಗಳ ಕಾಲ ಉಕ್ಕಿ ಹರಿದಿದ್ದಂತಹ ಕಾವೇರಿ ಅಬ್ಬರ ತಣ್ಣಗಾದಂತಹ ಬಳಿಕ ಸೇತುವೆ ಕೊಚ್ಚಿ ಹೋಗಿರುವಂತದ್ದು ಗೊತ್ತಾಗಿದೆ. ಚಿಕ್ಕಮಗಳೂರಿನಲ್ಲಿ ಮೂಡಿಗೆರೆಯ ಕೋಟೆ ಹೊಳೆ ತುಂಬಿ ಹರಿತಾ ಇದೆ. ನೀರಿನ ಆರ್ಭಟಕ್ಕೆ ಸೇತುವೆ ತಡೆಗೋಡೆಯೂ ಕೂಡ ಕೊಚ್ಚಿ ಹೋಗಿದೆ. ಸೇತುವೆ ಮೇಲ್ಭಾಗದಲ್ಲೂ ಕೂಡ ಕಸ ಕಡ್ಡಿ ಸಂಗ್ರಹವಾಗಿದೆ. 5-6 ಹಳ್ಳಿಗಳು ಸಂಪರ್ಕ ಕಳೆದುಕೊಂಡಿದೆ. ಮೂಡಿಗೆರೆ ತಾಲೂಕಿನ ಮುಂಡಗದ ಮನೆ ಗ್ರಾಮದಲ್ಲಿ ನೋಡ್ತಿದ್ದಂತೆ ಕಾಲು ಸಂಕವೇ ಕೊಚ್ಚಿ ಹೋಗಿದೆ. 50 ಮನೆಗಳಿರುವಂತ ಮುಂಡಗದ ಮನೆ ಗ್ರಾಮಕ್ಕೆ ಈಗ ಸಂಪರ್ಕವೇ ಇಲ್ಲದಂತಾಗಿದೆ. ಮಲೆನಾಡು ಭಾಗದಲ್ಲಿ ಸುರಿದಂತಹ ಧಾರಾಕಾರ ಮಳೆ ಅಲ್ಲಿನ ಜನಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಸಾವಿರಾರು ಎಕರೆ ಬೆಳೆ ಜಲಾವೃತಗೊಂಡಿದೆ. ಅದರಲ್ಲೂ ಮಲೆನಾಡು ಭಾಗದ ಬಹುತೇಕ ಕಾಫಿ ಬೆಳೆ ಈ ವರ್ಷವೂ ನೆಲಕಚ್ಚಿದೆ. ಕಳೆದ ವರ್ಷ ವರ್ಣದೇವ ಸೃಷ್ಟಿಸಿದ್ದಂಥ ಅವಾಂತರಗಳಿಂದ ಕಾಫಿ ಬೆಳೆಗಾರರು ಹೊರಕ್ಕೆ ಬಂದಿರಲಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂಥ ಬೆಳೆ ಮಣ್ಣು ಪಾಲಾಗಿತ್ತು. ಈ ವರ್ಷವೂ ಕೂಡ ಕಳೆದ 4-5 ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆಯಿಂದ ಮಲೆನಾಡಿನ ಜನಜೀವನ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಾಫಿ ಬೆಳೆಗಾರರು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡಿರುವಂತಹ ಪರಿಣಾಮ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಗೀಡಾಗಿದೆ. ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ, ಮುಳ್ಳೂರು, ಹಳೆ ಅಣಗಳ್ಳಿ, ದಾಸನಾಪುರ ಗ್ರಾಮಗಳಲ್ಲಿ ಕಬ್ಬು, ಭತ್ತ, ಬಾಳೆ ಬೆಳೆ ಸೇರಿದಂತೆ 100 ಎಕರೆ ಬೆಳೆ ಹಾನಿಗೀಡಾಗಿದೆ. ಭತ್ತದ ಸಸಿ ಮಡಿಗಳು ಸಂಪೂರ್ಣ ನಾಶವಾಗಿರುವಂತದ್ದು. 10 ಪಂಪ್ಸೆಟ್ಗಳು ಜಲಾವೃತಗೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಸರ್ಕಾರ ಕಳೆದ ವರ್ಷದ ಬೆಳೆ ಹಾನಿ ಪರಿಹಾರವನ್ನೇ ಸರಿಯಾಗಿ ನೀಡಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಕೊಚ್ಚಿ ಹೋದಂತ ಯುವಕನಿಗಾಗಿ ಇಂದು ಮತ್ತೆ ಕಾರ್ಯಾಚರಣೆ ನಡೆಯಲಿದೆ. ಹಾನಗಲ್ ತಾಲೂಕಿನ ವರದಾ ನದಿಯಲ್ಲಿ ಯುವಕ ಕೊಚ್ಚಿ ಹೋಗಿದ್ದ. ಜಾನುವಾರು ರಕ್ಷಣೆ ಮಾಡಲಿಕ್ಕೆ ಚಂದ್ರಶೇಖರ ದಳವಾಯಿ ನದಿಗೆ ಇಳಿದಿದ್ದ. ನೀರಿನ ಸೆಳೆತ ಹೆಚ್ಚಾಗಿದ್ದರಿಂದ ಯುವಕ ಕೊಚ್ಚಿ ಹೋಗಿದ್ದ. ನಿನ್ನೆ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಇಲಾಖೆ ಹಾಗೂ ನುರಿತ ಈಜುಗಾರರ ತಂಡದಿಂದ ದಿನಪೂರ್ತಿ ಶೋಧ ನಡೆಸಿದರೂ ಕೂಡ ಯುವಕನ ಶವ ಪತ್ತೆಯಾಗಿರಲಿಲ್ಲ. ಕತ್ತಲಾದಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿತ್ತು. ಇಂದು ಸಹ ಯುವಕನಿಗಾಗಿ ಅಗ್ನಿಶಾಮಕ ದಳ ಕಾರ್ಯಾಚರಣೆಯನ್ನು ನಡೆಸಲಿದೆ.
ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ವರದಾ, ತುಂಗಭದ್ರಾ, ಕುಮದ್ವತಿ ಹಾಗೂ ಧರ್ಮಾ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ನದಿ ಪಾತ್ರದ ಕೃಷಿ ಭೂಮಿಗೆ ನದಿ ನೀರು ನುಗ್ಗಿದ್ದು ಭಾರೀ ಮಳೆ ಗಾಳಿಗೆ ಕಬ್ಬು, ಬಾಳೆ, ಭತ್ತ, ಮೆಕ್ಕೆಜೋಳ ನೆಲಕಚ್ಚಿವೆ. ನೂರಾರು ಎಕರೆ ಜಮೀನು ನೀರು ಪಾಲು ಆಗಲಿದೆ. ಬೆಳಗಾವಿಯ ಗೋಕಾಕ್ನ ನಾಲೆಯಲ್ಲಿ ಕೊಚ್ಚಿ ಹೋಗಿದ್ದಂತ ಯುವಕನ ಶವ ಪತ್ತೆಯಾಗಿದೆ. ಹುಬ್ಬಳ್ಳಿ ಮೂಲದ 18 ವರ್ಷದ ನಾಗರಾಜ್ 3 ದಿನಗಳ ಹಿಂದೆ ಜಮೀನಿನ ಪಂಪ್ ಸೆಟ್ ನೋಡಲಿಕ್ಕೆ ಹೋಗಿದ್ದ. ಕಾಲು ಜಾರಿ ಬಿದ್ದು ಬಳ್ಳಾರಿ ನಾಲೆಯಲ್ಲಿ ಈ ಯುವಕ ಕೊಚ್ಚಿ ಹೋಗಿದ್ದ. ಎಸ್ಡಿಆರ್ಎಫ್ ತಂಡ ಯುವಕನ ಪತ್ತೆಗೆ ಕಾರ್ಯಾಚರಣೆಯನ್ನು ನಡೆಸಿತ್ತು. ಯುವಕನ ಶವ ಪತ್ತೆಯಾಗಿದೆ. ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿತಾ ಇರುವಂತಹ ತುಂಗಭದ್ರಾ ನದಿಯಿಂದ ಆತಂಕ ಎದುರಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಬಳಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ. ಕೊರ್ಲಹಳ್ಳಿ ಗ್ರಾಮದ ಸಮೀಪ ನೀರು ಹೆಚ್ಚಿನ ಪ್ರಮಾಣ ಬರ್ತಾ ಇರೋದ್ರಿಂದ ಗ್ರಾಮಕ್ಕೆ ನೀರು ನುಗ್ಗುವಂತ ಆತಂಕ ಎದುರಾಗಿದೆ. ಜಮೀನಿನಲ್ಲಿ ಬೆಳೆದಂತ ಬೆಳೆ ಶೇಂಗಾ, ಹೆಸರುಕಾಳು, ಹತ್ತಿ ಸೇರಿದಂತೆ ಹಲವು ಬೆಳೆ ಜಲಾವೃತವಾಗಿದೆ. ತುಂಗಭದ್ರಾ ನದಿಗೆ ಹೆಚ್ಚಿನ ನೀರು ಹರಿದು ಬರ್ತಾ ಇರೋದ್ರಿಂದ ಆತಂಕ ಎದುರಾಗಿದೆ. ಗದಗ ಜಿಲ್ಲೆ ಬೆಣ್ಣೆಹಳ್ಳ, ಮಲಪ್ರಭಾ ನದಿ ಹಾಗೂ ತುಂಗಭದ್ರಾ ನದಿಗಳು ಉಕ್ಕಿ ಹರಿತಾ ಇರೋದ್ರಿಂದ ಗದಗ ಜಿಲ್ಲೆಯ 16 ಗ್ರಾಮಗಳಿಗೆ ಆತಂಕ ಎದುರಾಗಿದೆ. ಅದರಲ್ಲೂ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಲಕಮಾಪುರ ಗ್ರಾಮ ಮಲಪ್ರಭಾ ನದಿಯಿಂದ ಜಲಾವೃತವಾಗುವಂತ ಸಾಧ್ಯತೆಗಳಿವೆ. ಸದ್ಯ ಮಲಪ್ರಭಾ ನದಿಗೆ 5,000 ಕ್ಯೂಸೆಕ್ ನೀರನ್ನ ಹರಿದು ಬಿಡಲಾಗ್ತಾ ಇದೆ. ಇನ್ನು 10,000 ಕ್ಯೂಸೆಕ್ಗಿಂತ ಹೆಚ್ಚಿನ ನೀರು ಬಿಟ್ರೆ ಇಡೀ ಗ್ರಾಮದ ನಡುಗಡ್ಡೆ ಆಗುತ್ತೆ ಅಂತ ಅಲ್ಲಿನ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ನರಗುಂದ ತಹಶೀಲ್ದಾರ ಮಹೇಂದ್ರ ಹಾಗೂ ಡಿವೈಎಸ್ಪಿ ಶಿವಾನಂದ ಕಟಗಿ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ದಾರೆ. ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದರೆ ಗಂಜಿ ಕೇಂದ್ರವನ್ನ ತೆರಲಿಕ್ಕೆ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಸೀಮೆ ಹಳ್ಳದ ಪ್ರವಾಹಕ್ಕೆ ನೂರಾರು ಎಕರೆ ಬೆಳೆ ನಾಶವಾಗಿದೆ. ಗುಡೇನಕಟ್ಟಿ ಗ್ರಾಮದ ಸುತ್ತಲಿನ ಪ್ರದೇಶದಲ್ಲಿ ಬೆಳೆದಿದ್ದಂಥ ಬೆಳೆಯೆಲ್ಲ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಸೀಮೆ ಹಳ್ಳ ಉಕ್ಕಿ ಹರಿದು ಹೊಲಗಳಿಗೆ ನುಗ್ಗಿದ ಕಾರಣ ಸಂಪೂರ್ಣ ಬೆಳೆ ಜಲಾವೃತವಾಗಿದೆ. ಹತ್ತಿ, ಈರುಳ್ಳಿ, ಶೇಂಗಾ ಬೆಳೆಗಳು ಕೊಳೆಯುವಂತ ಆತಂಕ ಎದುರಾಗಿದೆ. ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಪರಿಶೀಲನೆಯನ್ನ ನಡೆಸಿ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ಕೊಡಿಸಬೇಕು ಅಂತ ಕೃಷಿಕರು ಒತ್ತಾಯಿಸುತ್ತಿದ್ದಾರೆ. ಉಡುಪಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದ್ದು ಉಕ್ಕಿ ಹರಿತಾ ಇದ್ದಂತ ಪಾಪನಾಶಿನಿ ನದಿಯಿಂದ 21 ಹಸುಗಳನ್ನು ರಕ್ಷಣೆ ಮಾಡಲಾಗಿದೆ. ಪಾಪನಾಶಿನಿ ನದಿ ಅಪಾಯದ ಮಟ್ಟಕ್ಕೆ ತಲುಪುವಂತ ಮುನ್ನವೇ ಎಚ್ಚೆತ್ತು ಮಟ್ಟದಲ್ಲಿದ್ದಂಥ 21 ಹಸುಗಳನ್ನು ಶಿಫ್ಟ್ ಮಾಡಲಾಗಿದೆ. ಅದಮಾರು ಮಟ್ಟದ ಜಮೀನಿನಲ್ಲಿದ್ದಂಥ ಹಸುಗಳನ್ನು ಟೆಂಪೋ ಮೂಲಕ ಉಡುಪಿಗೆ ಶಿಫ್ಟ್ ಮಾಡಲಾಗಿದೆ. ಉಡುಪಿಯ ಉದ್ಯಾವರ ತೀರದಲ್ಲಿ ಕಡಲು ಕೊರೆತದಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಕನಕೋಡ, ಉದ್ಯಾವರ, ಪಡುಕೆರೆಯಲ್ಲಿ ಕಡಲಬ್ಬರ ಹೆಚ್ಚಾಗಿದೆ. ಮುಂಗಾರು ಮಳೆಯಿಂದ ತತ್ತರಿಸಿರುವಂತಹ ರೈತರಿಗೆ ಶೀಘ್ರವೇ ಬೆಳೆ ಹಾನಿ ಪರಿಹಾರ ನೀಡಬೇಕು ಅಂತ ಮಾಜಿ ಸಿಎಂ ಎಚ್ಡಿಕೆ ಒತ್ತಾಯಿಸಿದ್ದಾರೆ. ಪರಿಹಾರವನ್ನು ನೀಡುವಾಗ ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಕೃತಿ ವಿಕೋಪ ನಿಧಿಯ ಮಾರ್ಗಸೂಚಿಗಳಿಗೆ ಜೋತು ಬೀಳದೆ ಹೆಚ್ಚು ಪರಿಹಾರ ನೀಡಬೇಕು ಎಂದಿದ್ದಾರೆ. ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವಂತಹ ಎಚ್ಡಿಕೆ, ಸತತ 3ನೇ ವರ್ಷ ಅತಿವೃಷ್ಟಿಗೆ ಸಿಲುಕಿರುವಂತಹ ರಾಜ್ಯದ ರೈತರು ಈ ಬಾರಿಯೂ ಮಳೆಯ ಅನಾಹುತ ತೆಗೆದುಕೊಳ್ಳುವಂತ ಶಕ್ತಿ ಇಲ್ಲದೆ ಬಸವಳಿದಿದ್ದಾರೆ. ರಸ್ತೆ, ವಿದ್ಯುತ್ ಸಂಪರ್ಕ ಕಡಿತ ಹಾಗೂ ಮೂಲಭೂತ ಸೌಕರ್ಯಗಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಸಮಾರೋಪಾದಿಯಲ್ಲಿ ಇದನ್ನ ಸರಿಪಡಿಸಲಿಕ್ಕೆ ತುರ್ತು ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಸಚಿವರಾದಂಥ ಅಶೋಕ್, ನಾರಾಯಣಗೌಡ, ಮಾಧುಸ್ವಾಮಿ ಹಾಗೂ ಮಂಡ್ಯ, ಹಾಸನ ಹಾಗೂ ತುಮಕೂರು ಜಿಲ್ಲೆಗಳ ಶಾಸಕರು, ಸಂಸದರು ಹಾಗೂ ಇತರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಕಾಸಸೌಧದಲ್ಲಿ ಸಭೆ ನಡೆಯಲಿದೆ. ದೇಶದಲ್ಲಿ ಒಂದ್ ಕಡೆ ಕೊರೋನಾ ಅಟ್ಟಹಾಸ, ಇನ್ನೂ ಒಂದ್ ಕಡೆ ರಣ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಇಂದು ರಾಜ್ಯ ಸಚಿವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನು ನಡೆಸಲಿದ್ದಾರೆ. ರಾಜ್ಯದಲ್ಲಿ ಭೀಕರ ಮಳೆ ಹಾನಿ ಹಿನ್ನೆಲೆಯಲ್ಲಿ ಮೋದಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕಂದಾಯ ಸಚಿವ ಆರ್ ಅಶೋಕ್ ಜೊತೆ ಮಾತಾಡಲಿದ್ದಾರೆ. ಕೊರೋನಾ ಚಿಕಿತ್ಸೆಗಾಗಿ ಸಿಎಂ ಬಿಎಸ್ವೈ ಆಸ್ಪತ್ರೆಗೆ ದಾಖಲಾಗಿರುವುದರಿಂದ ಅವರು ಗೈರು ಹಾಜರಿಯಲ್ಲಿ ಗೃಹ ಸಚಿವ ಬೊಮ್ಮಾಯಿ ಮತ್ತು ಕಂದಾಯ ಸಚಿವ ಆರ್ ಅಶೋಕ್ ಪ್ರಧಾನಿ ಜೊತೆ ಇಂದು ಸಂವಾದವನ್ನ ಮಾಡಲಿದ್ದಾರೆ. ರಾಜ್ಯದ ಪ್ರವಾಹ ಮತ್ತು ಮಳೆಯಿಂದ ಆಗಿರುವಂತಹ ಹಾನಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿದ್ದಾರೆ.
ವಿಜಯಪುರದಲ್ಲಿ ಆಲಮಟ್ಟಿ ಜಲಾಶಯಕ್ಕೆ ಬೆಳಕಿನ ಸಿಂಗಾರ ಮಾಡಲಾಗಿದೆ. ಡ್ಯಾಂನ ಎಲ್ಲ 26 ಕ್ರಸ್ಟ್ ಗೇಟ್ಗಳಿಗೆ ಬಣ್ಣ ಬಣ್ಣದ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ಕ್ರಸ್ಟ್ ಗೇಟುಗಳ ಮೂಲಕ ಹೊರಬರುವಂತ ನೀರು ಬಣ್ಣ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಆಲಮಟ್ಟಿಯಲ್ಲಿ ಬಣ್ಣದ ಬೆಳಕಿನ ಮಧ್ಯೆ ಕೃಷ್ಣೆ ದುಮ್ಮುಕ್ಕಿ ಹರಿತಾ ಇದ್ದಾಳೆ. ಇನ್ನು ಸದ್ಯ ಸುಮಾರು 2 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರನ್ನ ಡ್ಯಾಂನಿಂದ ಕ್ರಸ್ಟ್ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿರೋದ್ರಿಂದ ಎಲ್ಲ ನದಿಗಳು ದುಮ್ಮುಕ್ಕಿ ಹರಿತಾ ಇದ್ದಾವೆ. ಶಿವಮೊಗ್ಗದ ಸಾಗರದಲ್ಲಿರುವಂತಹ ವಿಶ್ವವಿಖ್ಯಾತ ಜೋಗ ಜಲಪಾತ ಬೋರ್ಗರಿತಾ ಇದೆ. ಇತ್ತ ಶಿವನ ಸಮುದ್ರದ ಬಳಿ ಇರುವಂತಹ ಗಗನಚುಕ್ಕಿ ಹಾಗೂ ಭರಚುಕ್ಕಿಯಲ್ಲಿ ನೀರು ಹಾಲ್ನೊರೆಯಂತೆ ಧುಮ್ಮುಕ್ತಾ ಇದೆ. ಡ್ರೋನ್ ಕ್ಯಾಮೆರಾದಲ್ಲಿ ಜಲಪಾತದ ವೈಭವ ಕಣ್ಮನೆ ಸಲ್ತಾ ಇದೆ. ಇಲ್ಲಿಂದ ಮುಂದೆ ಹರಿದು ತಮಿಳುನಾಡು ಸೇರುವಂತಹ ಕಾವೇರಿ ಹೊಗೇನಕಲ್ನಲ್ಲೂ ಕೂಡ ಜಲಪಾತ ಸೃಷ್ಟಿಯಾಗಿದೆ. ಕರ್ನಾಟಕದ ನಯಗಾರ ಫಾಲ್ಸ್ ಎಂದೇ ಕರೆಸಿಕೊಳ್ಳುವಂತಹ ಹೊಗೇನಕಲ್ನಲ್ಲಿ ಕಾವೇರಿ ಅಬ್ಬರಿಸ್ತಾ ಧುಮ್ಮುಕ್ತಾ ಇದೆ. ಚಾರ್ಮಡಿ ಘಾಟ್ನಲ್ಲೂ ಕೂಡ ಹಲವು ಚಿಕ್ಕ ಪುಟ್ಟ ನದಿಗಳು ಹಾಲ್ನೊರೆಯಂತೆ ಹರಿತಾ ಇದ್ದು ಪ್ರಕೃತಿ ಪ್ರಿಯರನ್ನ ಕೈಬೀಸಿ ಕರೀತಾ ಇದೆ. ಇವಾಗ ಬಂದು ಇದರಲ್ಲಿ ರಾಜ ಅಗ್ರಹಾಣಿ ಜಳ ಯಾರನ್ನು ಹೇಳಿದೀರ ಇಲ್ಲ ಬಿಡಂಗಿಲ್ಲ ಯಾರು ಹಲೋ ಹೇಳಲಿಕ್ಕೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪದದಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕವಿಗಳು ಇದ್ರ ಬಗ್ಗೆ ತುಂಬಾನೇ ಕವಿತೆ ಬರೆದಿದ್ದಾರೆ. ಸೊ ಲೈವಲ್ಲಿ ನೋಡೋದ್ರಲ್ಲಿ ಇನ್ನೂ ಖುಷಿ ಇದೆ. ವರ್ಲ್ಡ್ ಫೇಮಸ್ ಇದೆ ಆ್ಯಕ್ಚುಲಿ. ಸೊ ಲೈವಲ್ಲಿ ನೋಡೋದ್ರಲ್ಲಿ ಇನ್ನೂ ಖುಷಿ ಇದೆ ಅನ್ಕೊಳ್ತೀನಿ. ಎಷ್ಟೋ ವಿಡಿಯೋಸ್ ನೋಡಿ ನಾವು ಇಲ್ಲಿ ಬಂದಿದ್ದು. ಸುಮಾರು ಶೂಟಿಂಗ್ಸ್ ಇಲ್ಲಿ ನಡೆದಿದೆ. ಲೈವಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ, ವಿಡಿಯೋದಲ್ಲಿ ನೋಡೋದೇ ಬೇರೆ. ಎಲ್ಲರೂ ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜಯಪುರದ ಬಬಲಾದಿ ಕಾರ್ಣಿಕರು ಹೇಳಿದಂತ ಭವಿಷ್ಯ ನಿಜವಾಗ್ತಾ ಇದೆ. ಕಳೆದ ಫೆಬ್ರವರಿ 25ರಂದು ಹೊಳೆ ಬಬಲಾದಿಯ ಕಾರ್ಣಿಕ ಶ್ರೀ ಸಿದ್ದು ಮುತ್ಯ ಹೋಳಿಮಠ ನುಡಿದಿರುವಂತಹ ಭವಿಷ್ಯಗಳು ಈಗ ಒಂದೊಂದಾಗಿ ನಿಜವಾಗ್ತಾ ಇದ್ದಾವೆ. ಅಂದು ನುಡಿದಂತ ಭವಿಷ್ಯವನ್ನ ಇದೇ ಕಾರ್ಣಿಕರು ವಿಜಯಪುರದಲ್ಲಿ ನ್ಯೂಸ್ 18 ಕನ್ನಡದ ಜೊತೆ ಮತ್ತೊಮ್ಮೆ ಹಂಚಿಕೊಂಡಿದ್ದು ಅದರ ವಿಶ್ಲೇಷಣೆಯನ್ನ ಕೂಡ ಮಾಡಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ಉತ್ತಮ ದೇಶದ ಮರ್ದನವಾಗಲಿದೆ. ಭಾರತದ ವೈರಿಗಳು ಸುಮ್ಮನೆ ಸರ್ವನಾಶವಾಗಲಿದ್ದಾರೆ. ಡಿಸೆಂಬರ್ ನಂತರವೂ ಕೂಡ ಕೊರೋನಾ ಮುಂದುವರಿಯಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಕರ್ನಾಟಕದಲ್ಲಿ ಅದೆಷ್ಟೇ ಮಳೆ ಅನಾಹುತಗಳು ಆಗ್ತಾ ಇದ್ರು, ಅದೇ ರೀತಿಯಾಗಿ ಕೇರಳದಲ್ಲೂ ಕೂಡ ಆಗ್ತಾ ಇದೆ. ಅಲ್ಲೂ ಕೂಡ ಊರೂರೇ ಮುಳುಗಿ ಹೋಗ್ತಾ ಇದಾವೆ. ದೇವಸ್ಥಾನಗಳೆಲ್ಲ ಮುಳುಗಿ ಹೋಗಿವೆ. ಇಡುಕ್ಕಿ ಭಾಗದ ರಾಜ್ಮಲಾದಲ್ಲಿ ಗುಡ್ಡಗಳು ಕುಸಿದು ಮನೆಗಳೆಲ್ಲ ಧ್ವಂಸ ಆಗಿವೆ. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ಮಣ್ಣಿನಡಿ ಸಿಲುಕಿದವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕಾಸರಗೋಡಿನಲ್ಲಿ ಹಳ್ಳಿಗಳೆಲ್ಲ ಜಲಸಮಾಧಿಯಾಗಿದ್ದು ದೋಣಿಗಳನ್ನ ಬಳಸಿಕೊಂಡು ಜನ ಸುರಕ್ಷಿತ ಸ್ಥಳಕ್ಕೆ ಬರ್ತಿದ್ದಾರೆ. ವಯನಾಡಿನಲ್ಲಿ ಮನೆಗಳ ಮೇಲೆ ಗುಡ್ಡ ಕುಸಿಯುವಂತ ಭೀತಿ ಎದುರಾಗಿದ್ರೆ ಕೊಟ್ಟಾಯಂ ಸೇರಿದಂತೆ ಹಲವು ಭಾಗಗಳು ಮುಳುಗಿ ಹೋಗಿವೆ. ಉಳಿದ ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ಕೊರೋನಾ ಮತ್ತೆ ಅಟ್ಟಹಾಸ ತೋರಿದ್ದು ನಿನ್ನೆ ರಾಜ್ಯದಲ್ಲಿ 5,985 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಈಗ 1,88,087ಕ್ಕೆ ಏರಿಕೆ ಆಗಿದೆ. ಇನ್ನು ನಿನ್ನೆ ರಾಜ್ಯದಲ್ಲಿ ಬರೋಬ್ಬರಿ 107 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕೊರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ 3,198ಕ್ಕೆ ಏರಿಕೆ ಆಗಿದೆ. ಇನ್ನು ನಿನ್ನೆ ರಾಜ್ಯದಲ್ಲಿ 4,670 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲುಗೂ ಕೂಡ ಕೋವಿಡ್ ಪಾಸಿಟಿವ್ ಬಂದಿದೆ. ನಿನ್ನೆ ಜ್ವರ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ಮಾಡಿಸಿದಂತ ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ಈ ಬಗ್ಗೆ ಸ್ವತಃ ಟ್ವೀಟ್ ಮಾಡಿರುವಂತಹ ಶ್ರೀರಾಮುಲು, ನನಗೆ ಕೋವಿಡ್ ಪಾಸಿಟಿವ್ ದೃಢವಾಗಿದೆ. ಆದಷ್ಟು ಬೇಗ ಗುಣಮುಖರಾಗಿ ಸಂಕಷ್ಟದ ಸಮಯದಲ್ಲಿ ಇನ್ನಷ್ಟು ಜನಸೇವೆಯನ್ನು ಮಾಡಲಿಕ್ಕೆ ಶಕ್ತಿ ಕೊಡುವಂತೆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನು ಶ್ರೀರಾಮುಲು ಜನಸಾಮಾನ್ಯರಂತೆಯೇ ಬೌರಿಂಗ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸಾಮಾನ್ಯ ಬೆಡ್ನಲ್ಲೇ ಮಲಗಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ.
ಬಿಬಿಎಂಪಿ ವತಿಯಿಂದ ಸಾರ್ವಜನಿಕರಿಗೆ ಉಚಿತ ಕೋವಿಡ್ ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಮೊಬೈಲ್ ಪರೀಕ್ಷಾ ವಾಹನ ಬರಲಿದೆ. ಆ ಪ್ರದೇಶದಲ್ಲಿ ವಾಸಿಸುವಂತ ಜನ ಉಚಿತವಾಗಿ ಕೋವಿಡ್ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬಹುದಾಗಿದೆ. ಜ್ವರ, ನೆಗಡಿ, ಸುಸ್ತು, ಗಂಟಲು ನೋವು, ಉಸಿರಾಟದ ಸಮಸ್ಯೆ, ಕೆಮ್ಮು ಮುಂತಾದ ಯಾವುದೇ ರೋಗ ಲಕ್ಷಣ ಇರುವವರು ಪರೀಕ್ಷೆಯನ್ನ ಮಾಡಿಸಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾದಿಂದ ಸಾವನ್ನಪ್ಪುತ್ತಾ ಇರುವವರ ಸಂಖ್ಯೆ ಇಳಿಮುಖವಾಗಿದೆ. ಸೋಂಕು ಪರೀಕ್ಷೆಯ ಪ್ರಮಾಣ ಹೆಚ್ಚಳದಿಂದ ರೋಗ ಲಕ್ಷಣ ಇರುವವರ ತ್ವರಿತ ಪತ್ತೆಯಾಗ್ತಾ ಇದೆ. ಇದರಿಂದ ಸಕಾಲದಲ್ಲಿ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ಹೀಗಾಗಿ ನಗರದಲ್ಲಿ ಸಾವಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈ ಪ್ರಕ್ರಿಯೆ ಇನ್ನಷ್ಟು ಹೆಚ್ಚಾದರೆ ಸಾವಿನ ದರ ಇನ್ನಷ್ಟು ಕಡಿಮೆ ಆಗಲಿದೆ ಅಂತ ತಜ್ಞರು ಹೇಳಿದ್ದಾರೆ. ಉಳಿದ ಪ್ರಮುಖ 5 ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಕೋವಿಡ್ ಲಾಕ್ಡೌನ್ ನಂತರ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ ಬಳಿಕ ತಿರುಪತಿಯಲ್ಲಿ ಟಿಟಿಡಿಯ 743 ಸಿಬ್ಬಂದಿಗಳಿಗೆ ಕೊರೋನಾ ಸೋಂಕು ತಗುಲಿದೆ. ಟಿಟಿಡಿ ಕಾರ್ಯಕಾರಿ ಅಧಿಕಾರಿ ಅನಿಲ್ ಕುಮಾರ್ ಸಿಂಗ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದು, ಜೂನ್ 11ರ ಬಳಿಕ ದೇವಾಲಯ ತೆರೆದ ನಂತರದಲ್ಲಿ ಆ ಒಂದು ದಿನಗಳಲ್ಲಿ 743 ಟಿಟಿಡಿ ಸಿಬ್ಬಂದಿಗಳಿಗೆ ಸೋಂಕು ತಗುಲಿದೆ. ಈ ಪೈಕಿ 402 ಜನರು ಚೇತರಿಸಿಕೊಂಡಿದ್ದು ಮರಳಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ರಾಮಮಂದಿರ ಭೂಮಿ ಪೂಜೆಯ ಬೆನ್ನಲ್ಲೇ ಭಾರತದಲ್ಲಿ ಕೋಮು ಗಲಭೆ ಉಂಟು ಮಾಡಲಿಕ್ಕೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಸಂಚನ್ನ ರೂಪಿಸಿದೆ ಎಂಬ ಆಘಾತಕಾರಿ ಅಂಶ ಬಹಿರಂಗವಾಗಿದೆ. ಭಾರತದಲ್ಲಿ ಶಾಂತಿಯುತ ವಾತಾವರಣವನ್ನ ಕದಡಲಿಕ್ಕೆ ಐಎಸ್ಐ ಯತ್ನಿಸ್ತಾ ಇದೆ. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಮೂಲಕ ಕೋಮು ಗಲಭೆಗಳನ್ನ ಪ್ರಚೋದಿಸುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದು, ಜನರಿಗೆ ಕೋಮು ಪ್ರಚೋದಕ ಸಂದೇಶ ಕರೆಗಳು ರವಾನೆಯಾಗುತ್ತಿವೆ. ಲೆಬನಾನ್ ರಾಜಧಾನಿ ಬೈರುತ್ನಲ್ಲಿ ಇತ್ತೀಚೆಗೆ 2750 ಟನ್ ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡು ಸಂಭವಿಸಿದಂತ ಭಾರೀ ದುರ್ಘಟನೆಯಿಂದ 141 ಅಡಿ ಆಳದಷ್ಟು ಗುಂಡಿ ಬಿದ್ದಿದೆ. ಸ್ಫೋಟದ ತೀವ್ರತೆ ಎಷ್ಟಿತ್ತೆಂದ್ರೆ ಘಟನೆ ನಡೆದ ಸ್ಥಳದಿಂದ 240 ಕಿಲೋಮೀಟರ್ ದೂರದಲ್ಲಿರುವಂತಹ ದ್ವೀಪ ಪ್ರದೇಶ ಸಿಪ್ರಸ್ನಲ್ಲೂ ಕೂಡ ಸ್ಫೋಟದ ಸದ್ದು ಕೇಳಿಸಿದೆ. ಸ್ಫೋಟದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 3.3ರಷ್ಟು ದಾಖಲಾಗಿದೆ. ದಿನೇ ದಿನೇ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಇದೇ ರೀತಿ ಬೆಲೆ ಏರುತ್ತಾ ಹೋದಲ್ಲಿ ದೀಪಾವಳಿ ವೇಳೆಗೆ 10 ಗ್ರಾಂ ಶುದ್ಧ ಚಿನ್ನದ ದರ 70,000 ಗಡಿ ದಾಟಬಹುದು ಅಂತ ಅಂದಾಜಿಸಲಾಗಿದೆ. 2 ವರ್ಷಗಳಲ್ಲಿ ಚಿನ್ನದ ಬೆಲೆ ಶಾಶ್ವತವಾಗಿ 70,000 ಗಡಿ ದಾಟಬಹುದೆಂಬ ಜೆಪಿ ಮಾರ್ಗನ್ ಸಂಸ್ಥೆ ವರದಿಯನ್ನ ಹೇಳಿರುವಂತದ್ದು. ಸದ್ಯ ಬೆಂಗಳೂರಿನಲ್ಲಿ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 57,260 ರೂಪಾಯಿ ಇದೆ. ಬೆಳ್ಳಿ ಬೆಲೆಯು ಏರಿಕೆಯಾಗಿದ್ದು 1 ಕೆಜಿ ಬೆಳ್ಳಿಗೆ 74,210 ರೂಪಾಯಿ ಇದೆ. ಬಾಲಿವುಡ್ನ ನಟಿ ಕುಡ್ಲಾದ ಚಲುವೆ ಶಿಲ್ಪಾ ಶೆಟ್ಟಿ ಅತ್ತೆ ಜೊತೆ ಜೋಶ್ನಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಶಿಲ್ಪಾ ಮತ್ತೆ ಅತ್ತೆ ಜೊತೆ ಶಿಲ್ಪಾ ಮಗನೂ ಕೂಡ ಹೆಜ್ಜೆ ಹಾಕಿದ್ದಾರೆ. ಗುಡ್ ನ್ಯೂಸ್ ಸಿನಿಮಾದ ಏ ಸೋದಾ ಕರ ಕರ ಹಾಡಿಗೆ ಶಿಲ್ಪಾ ಶೆಟ್ಟಿ ಹಾಗೂ ಅವರ ಅತ್ತೆ ಜಾಲಿಯಾಗಿ ಸ್ಟೆಪ್ ಹಾಕಿದ್ದಾರೆ. ಇಷ್ಟು ಈ ಕ್ಷಣದ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳು, ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಹೊತ್ತು ತರ್ತೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.